ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಮಂತ್ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಜೊತೆ ಇದ್ದಾರೆ ಸುರೇಶ್ ಅವರು. ಇವರು ಬಜರಂಗಿ ಹನುಮಂತಣ್ಣನವರ ಸಹೋದರರು. ಒಂದು ಬೇಸರದ ಸಂಗತಿ ಏನಪ್ಪ ಅಂದರೆ, ಬಜರಂಗಿ ಹನುಮಂತಣ್ಣನವರು ಇವಾಗ ನಮ್ಮ ಜೊತೆ ಇಲ್ಲ. ಆದರೆ ಅವರ ಸ್ಥಾನವನ್ನು ಒಬ್ಬರ ಸಹೋದರರು ತುಂಬ್ತಾ ಇದ್ದಾರೆ. ತುಂಬ ಬೇಸರ ಆಗುತ್ತೆ. ಸ್ವಲ್ಪ ಅನ್ನೋದಕ್ಕಿಂತ ತುಂಬಾ ಬೇಸರ ಆಗುತ್ತೆ. ಅವ್ರು ಇವಾಗ ಇದ್ದಿದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಗಣೇಶ ಉತ್ಸವವನ್ನು ಮಾಡ್ತಾಯಿದ್ರು. ಅವ್ರು ಇಲ್ಲ ಅನ್ನೋ ಕೊರಗು ಅದು ಕೊನೆವರೆಗೂ ಇದ್ದೇ ಇರುತ್ತೆ. ಬಟ್ ಒಂದು ಕೆಟ್ಟ ಗಳಿಯ ಅನ್ಕೊತೀನಿ. ಆ ಒಂದು ಸಮಯದಲ್ಲಿ ಇನ್ನೇನು ಗಣೇಶ ವಿಸರ್ಜನೆ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಹೊತ್ತಲ್ಲಿ ಈ ಥರ ಒಂದು ಘಟನೆ ನಡೀತು. ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಅನ್ಕೊಂಡಿರ್ತೀನಿ. ಬಟ್ ಅವರ ಸಹೋದರರಿದ್ದಾರೆ, ಅದನ್ನು ಅವರು ಕವರ್ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಬಜರಂಗ ದಳದ ಕಾರ್ಯಕರ್ತರಲ್ಲಿ ಸೇರ್ಕೊಂಡ್ಬಿಟ್ಟು ಹನುಮಂತಣ್ಣವ್ರು ಯಾವ ಥರ ಕೆಲಸ ಮಾಡ್ತಿದ್ರು, ಇವರು ಕೂಡ ಅದೇ ಥರ ಮಾಡ್ತಾ ಇದ್ದಾರೆ. ಹೇಳಿ ಅಣ್ಣ, ಹೇಗೆ ಅನಿಸ್ತಾ ಇದೆ ನಿಮ್ಗೆ ಗಣೇಶನ ಹಬ್ಬ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಹಿಂದೂಗಳ ಸಹಕಾರ, ನಮ್ಮ ಕಾರ್ಯಕರ್ತರೆಲ್ಲ ಸೇವೆ, ಇದಕ್ಕೆಲ್ಲ ಮೂಲ ಇಷ್ಟೆಲ್ಲ ಒಂದು ಕಾರ್ಯಕ್ರಮ ನೆಟ್ಟಿಗಾಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಕಾರ್ಯಕರ್ತರ ಶ್ರಮ. ನಮ್ಮ ಸುದೀಪ್ ಆಗಿರ್ಬೋದು, ಭೀಮ ಆಗಿರ್ಬೋದು, ಸಂತು ಆಗಿರ್ಬೋದು, ಅಜಯಣ್ಣ ಆಗಿರ್ಬೋದು, ನರಸಿಂಹ ಆಗಿರ್ಬೋದು, ನಮ್ಮ ಕೂಡಾಳಿ ಮಂಜುನಾಥ್ ಆಗಿರ್ಬೋದು, ಹರೇಶಣ್ಣ ಆಗಿರ್ಬೋದು, ಅಶೋಕಣ್ಣ ಆಗಿರ್ಬೋದು, ಅಭಿ ಆಗಿರ್ಬೋದು, ತೇಜು ಆಗಿರ್ಬೋದು, ಇನ್ನು ಹಲವಾರು ಕಾರ್ಯಕರ್ತರು ನಮ್ಮ ಜೊತೆಗೆ ಕೆಲಸ ಮಾಡ್ತಾರೆ. ಗಮಜ ಹನುಮಂತಣ್ಣ ಆಗಿರ್ಬೋದು, ಒಂದು 22 ಟೀಮ್ ನಮ್ಮ ಜೊತೆಗಿದೆ. ಅವರ ಪರಿಶ್ರಮ, ಅವ್ರ ಮೂಲ ಪರಿಶ್ರಮ, ಅವೆಲ್ಲ ಇದೆಲ್ಲ ನೋಡಿ, ಇವೆಲ್ಲ ಪೂರ್ತಿ ಸಾಕ್ಷಿನೇ ಅವು. ಈ ಹಿಂದೂ ಮಹಾಗಣಪತಿ ಇಡ್ಬೇಕು 8 ವರ್ಷ ಆಯ್ತು ಇವಾಗ ಸ್ಟಾರ್ಟ್ ಆಗಿ. ಯಾವ ತರ ಅನಿಸ್ತು ನಿಮಗೆ? ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ ತರ ಸ್ಟಾರ್ಟ್ ಮಾಡ್ಬೇಕಂತ ಅನಿಸ್ತು ನಿಮಗೆ? ಸ್ಟಾರ್ಟಿಂಗ್ ನಾನು ಇರ್ಲಿಲ್ಲ, ನಾನು ದುರ್ಗದಲ್ಲಿದ್ದೆ. ದುರ್ಗದಲ್ಲಿ 2 ವರ್ಷ ಕೆಲಸ ಮಾಡಿದ್ದೆ. ಅಲ್ಲೇ ಬಜರಂಗ ದಳಕ್ಕೆ ಸೇರ್ಕೊಂಡೆ ನಾನು. ಅಲ್ಲಿಂದ ನಮಗೆ ಅನಿಸ್ತು, ನಮ್ಗೆ ಯಾಕೆ ಇಲ್ಲಿಗೆ ಇದನ್ನ ಮಾಡಬಾರ್ದು, ಈಗ ಹಿಂದೂ ಮಹಾಗಣಪತಿ ನಮ್ಮ ಹೊರಕೊಳ್ಳಲ್ಲಿ ಯಾಕೆ ಸ್ಥಾಪನೆ ಮಾಡಬಾರ್ದು, ನಮ್ಮ ಕಾರ್ಯಕರ್ತರನ್ನ ಯಾಕೆ ಬೆಳೆಸ್ಬಾರ್ದು, ನಮ್ಮ ಬಜರಂಗ ದಳನ ಯಾಕೆ ಅಲ್ಲಿ ತರಬಾರ್ದು, ಹಿಂದೂ ಸಮಾಜನ ನಾವ್ ಯಾಕೆ ಎದ್ದಳಿಸ್ಬಾರ್ದು ಅಂತಂದೇಳಿ ನಮ್ಗೆ ಆಲೋಚನೆ ಹುಟ್ಟಿದ. ನಮ್ಮ ಬ್ರದರ್ ಅವರು ಎಲ್ಲ ಇಲ್ಲಿ ಸ್ಥಾಪನೆ ಮಾಡ್ಬೇಕಂತಂದೇಳಿ ಫಸ್ಟಿಗೆ ಛತ್ರಪತಿ ಆಲೇಶಣ್ಣ, ವೀರು ಹಿಂದೂಸ್ತಾನಿ, ಆಮೇಲೆ ಆಲೇಶ್ ಹಿಂದೂಸ್ತಾನಿ, ಆಮೇಲೆ ಅಶೋಕಣ್ಣ, ನಮ್ಮ ಪಟಗಿ ಶಶಿಕಾಂತ್ ಅಣ್ಣ, ಆಮೇಲೆ ಪೂಜಾ ರಾಜಣ್ಣ ಅವರು ಆಗಿರ್ಬೋದು, ಆಮೇಲೆ ಅಶೋಕ್ ರಾವಲ್ ಆಗಿರ್ಬೋದು, ಆಮೇಲೆ ಜಗ್ಗಣ್ಣ ಎಚ್ ಎಂ ಜಗದೀಶ್ ಅಣ್ಣವ್ರು ಆಗಿರ್ಬೋದು, ಹಿಂಗೆಲ್ಲ ಸೇರ್ಕೊಂಡು ಮಾಡಿರೋಂಥ ಒಂದು ಅವ್ರ ಪರಿಶ್ರಮ, ಅವ್ರು ಮಾಡಿದ್ದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಿದ್ದೇವೆ ಅಷ್ಟೇ. ಈಗ ಮೊದಲಿಗೆ ಮಾಡಿದವರೆಲ್ಲ ಹೇಳ್ಬೇಕಲ್ಲ ಸರ್, ಇದು ಎಲ್ಲಿಂದ ಹುಡ್ತು, ಹೆಂಗ್ ಹುಡ್ತು ಅನ್ನೋದು ಅದು ಮೂಲ ಬೇಕಲ್ಲ, ಹಿನ್ನೆಲೆ ಬೇಕಲ್ಲ. ಇಲ್ಲ ಅಂದ್ರೆ ನಾವು ಈ ಹಬ್ಬ ಮಾಡಿದ್ದು ವೇಸ್ಟ್. ಯಾರೇ ಒಂದ್ ದಿನ ಒಂದ್ ಕೆಲಸ ಮಾಡಿದ್ರೆ ಅವ್ರನ್ನ ನಾವು ಜೊತೆಗೆ ಕರ್ಕೋಬೇಕು. ಎಲ್ಲರನ್ನು ಕರ್ಕೊಂಡ್ ಕೆಲಸ ಮಾಡಿದ್ರೆ ಮಾತ್ರ ಇದು ಒಂದು ಸಕ್ಸಸ್ ಅನ್ನ ಕಾಣ್ತದೆ. ಒಬ್ಬರಿಂದ ಆಗುವಂತ ಹಬ್ಬನೇ ಅಲ್ಲ ಇದು. ಇಡೀ ಹಿಂದೂ ಸಮಾಜ, ಇಡೀ ಹಿಂದೂ ಕಾರ್ಯಕರ್ತರನ್ನೆಲ್ಲ ಕರ್ಕೊಂಡ್ ಬರ್ಬೇಕು. ಇವರೆಲ್ಲಾ ಕಾರ್ಯಕರ್ತರು 11 ದಿನಗಳ ಕಾಲ ನಮ್ ಜೊತೆಗೆ ಅದಾರ. ಅವ್ರವು ಕೆಲಸ ಅದಾವ, ಎಲ್ಲ ಬದಿ ಗೊತ್ತಿ ಇಲ್ಲ. ನಾವು ಹಿಂದೂ ಸಮಾಜಕ್ಕೋಸ್ಕರ ಕೆಲಸ ಮಾಡ್ಬೇಕು, ಹಿಂದೂ ಮಹಾಗಣಪತಿನ ಸ್ಥಾಪನೆ ಮಾಡ್ಬೇಕು. ಬರೀ ಸ್ಥಾಪನೆ ಮಾಡಿ ಔಷಧಿ ಅಷ್ಟೇ ಅಲ್ಲ, ಹಿಂದೂ ಸಮಾಜಕ್ಕೆ ಏನಾದ್ರು ಒಂದು ಮೆಸೇಜ್ ಕೊಡ್ಬೇಕಾಗಿನೇ ಹಬ್ಬ ಮಾಡ್ತೀವಿ ಹೊರತಾಗಿ ಇನ್ನೇನು ಬೇರೆ ಉದ್ದೇಶ ಏನಿಲ್ಲ. ಸೊ ಮುಂಚೆ ಗಣೇಶನ ಹಬ್ಬ ನಡೀತಾ ಇತ್ತು, ಲೈಕ್ ಹಳೆ ಕಾಲದಲ್ಲಿ. ಆ ಆಚರಣೆಗೂ ಮತ್ತೆ ಇವಾಗಿನ ಆಚರಣೆಗಳು ಏನು ವ್ಯತ್ಯಾಸ? ಮುಂಚೆ ಎಲ್ಲ ನಡೀತಾ ಇತ್ತು ಸರ್. ಮುಂಚೆ ಎಲ್ಲ ಅಷ್ಟೊಂದು ಗಣಪತಿನ ಕೂರಿಸ್ತಿದ್ರು, ಆಮೇಲೆ ಡೊಳ್ಳು ಕುಣಿತ. ಈಗ ಕಾಲ ಹೆಂಗೆ ಚೇಂಜ್ ಆಗುತ್ತಲ್ಲ, ಹಂಗೆ ಇದು ಹಬ್ಬನು ಚೇಂಜ್ ಆಗ್ತಾ ಬರುತ್ತೆ. ಇವಾಗಿನ ಕಾಲದ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಲೈಕ್ ಗಣೇಶನ ಹಬ್ಬ ಕೆಲವೊಂದ್ ಕಡೆ ಗಣೇಶನ ಹಬ್ಬದಲ್ಲೇ ಮದ್ಯಪಾನ ಸೇವಿಸಿ ಡ್ಯಾನ್ಸ್ ಮಾಡೋದಲ್ಲೇ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಮದ್ಯಪಾನ, ಧೂಮಪಾನ ಯಾರೇ ಸೇವನೆ ಮಾಡಿದ್ರು ಅದು ನಮ್ಮ ಹಿಂದೂ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಅಲ್ಲ. ಪಬ್ಲಿಕ್ ಅಲ್ಲಿ ಯಾರೇ ಚಟ ಮಾಡಿದ್ರು ಅವನು ದೇಶದ ವೈನ. ಹಾಗಾಗಿ ನಮ್ಮ ಕಾರ್ಯಕರ್ತರು ಅಂತ ಒಂದು ಅಡಿಕೆ ಚೀಟಿ ಹಾಕ್ಲಿಲ್ದಂತ ಕಾರ್ಯಕರ್ತರು ಇಲ್ಲ ನಮ್ಮ ಹತ್ರ. ಈಗ ಅಂತವ್ರನ್ನ ಜೊತೆಗೆ ಗುಡ್ಸ್ಕೊಂತ ಇಲ್ಲಿ ಕಾರ್ಯಕರ್ತರು ಯಾರು ಅಂತ ಮಾಡಲ್ಲ. ಈಗ ಅಂತವ್ರು ಮಾಡ್ಲಿಲ್ದವರಿಗೂ ನಾವು ಈ ಮದ್ಯಪಾನದ ಅಂಗಡಿಗಳನ್ನ ಬಂದ್ ಮಾಡ್ಸಿರ್ತೇವೆ, ಆಮೇಲೆ ಸ್ಟಾಕ್ ಮಾಡ್ಕೊಂಡು ಅವ್ರೆಲ್ಲ ಇದನ್ ಮಾಡ್ತಾರ. ಅದು ನಮ್ಗೆ ಅದು ಅಂತ ಕೊಡುಗೆ ಅಷ್ಟೊಂದು ಅನ್ಸಲ್ಲ ನಮಗೆ. ಅದು ಮಾಡಬಾರ್ದು ಆಕ್ಚುಲಿ. ಅದಕ್ಕೋಸ್ಕರ ನಾವು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಈಗಿನ ಯುವಕರು ಎಲ್ಲ ಮದ್ಯಪಾನ, ಧೂಮಪಾನ, ದುಶ್ಚಟಗಳಿಂದ ಹಾಳಾಗೋದನ್ನ ಬಿಟ್ಟು ಮನೆ ಕಡೆಗೆ, ಹಿಂದೂ ಸಮಾಜದ ಕಡೆಗೆ ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ನಮ್ಮ ಹಿಂದೂ ಸಮಾಜ ಆಗಿರ್ಬೋದು, ಮುಂದೆ ಇದು ಹಿಂದೂ ಸಂಸ್ಕೃತಿ ಆಗಿರ್ಬೋದು. ಯಾಕಂದ್ರೆ ಅನಾದಿ ಸನಾತನ ಧರ್ಮ ನಮ್ದು, ಈಗ ಹುಟ್ಟಿರೋ ಧರ್ಮ ಅಲ್ಲ. ಭಗವದ್ಗೀತೆ ಯಾವಾಗ ಹುಡ್ತಾ ಅವಾಗ ನಮ್ಮ ಹಿಂದೂ ಧರ್ಮ ಹುಟ್ಟಿರೋದು. ಆ ಹಿಂದೂ ಧರ್ಮವನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಹೊರತಾಗಿ ಅದನ್ನ ಯಾವುದೇ ರೀತಿಯಾಗಿ ಇನ್ನೊಂದು ಧರ್ಮವನ್ನ ಅವೆಚ್ಚವಾಗಿ ಮಾತಾಡ್ಲೇಬಾರ್ದು. ನಾವು ನಮ್ಮ ಧರ್ಮ ಏನು, ನಮ್ಮ ಸಂಸ್ಕೃತಿ ಏನು ಅನ್ನೋದನ್ನೇ ನಾವು ತಲೆ ಒಳಗೆ ಇಡಬೇಕು ಹೊರತಾಗಿ ಇನ್ನೊಂದು ಧರ್ಮಕ್ಕೆ ನಾವು ಯಾವತ್ತೂ ಮಾತಾಡ್ಬಾರ್ದು. ಅವ್ರ ಯಾವ್ದಂತ ಧರ್ಮ ಇದೆ, ಅವ್ರ ಯಾವ್ದಂತ ನೀತಿ ಇದೆ. ಎಲ್ಲ ಮನುಷ್ಯ ಅನ್ನೋದು ಒಂದು ಜಾತಿ. ಹಿಂಗೆ ಈಗ ಕೆಟ್ಟ ರಾಜಕಾರಣಿಗಳಿಂದ ಈ ಜಾತಿ, ಧರ್ಮ, ಮತ, ಪಂಥ ಈ ರಾಜಕಾರಣಿಗಳು ಮಾಡಿರೋದು ಇದನ್ನೆಲ್ಲ. ರಾಜಕಾರಣಿಗಳೇ ಮಾಡಿರೋದು ಇವನ್ನೆಲ್ಲ. ಈ ಫಸ್ಟ್ ಏನು ಜಾತಿ ಮತ ಪಂಥ ಇದ್ದಿಲ್ಲ, ಅವಾಗೆಲ್ಲ ಯಾವೆಲ್ಲ ಒಂದೇ ರೀತಿಯಾಗಿರ್ತಿದ್ರು.
ಈಗ ಅವ್ರು ಏನು ಮಾಡಿದ್ರು ಈ ಈ ಅದಕ್ಕೊಂದ್ ಜಾತಿ ಇದಕ್ಕೊಂದ್ ಜಾತಿ ಅಂತಂದೇಳಿ ಜಾತಿ ಎಲ್ಲ ಎತ್ತಿ ಕಟ್ಟಿ ಇದನ್ನೆಲ್ಲ ಹಾಳು ಮಾಡಕ್ ಹಚ್ಚಿದ್ರೆ ಅದಾವ್. ನೀವು ನೋಡಿರ್ಬೋದು ಸರ್, ಟಿವಿನಲ್ಲಿ ನ್ಯೂಸ್ ಎಲ್ಲ ನೋಡಿರ್ತೀರ, ಮುಸ್ಲಿಮ್ಸು ದರ್ಗಾದಲ್ಲಿ ಇಸ್ಲಾಮಿಕ್ ಅವರು ಗಣೇಶನಿಗೂ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗೆ ನಾವು ಕೂಡ ಮೊಹರಂ ಹಬ್ಬದ ದಿನ ದರ್ಗಾಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀವಿ. ಸೊ ಇವಾಗಿನ ಕಾಲದಲ್ಲಿ ಜನ ಹೇಗಂದ್ರೆ ಹಿಂದೂನೇ ಬೇರೆ ಮುಸ್ಲಿಮ್ಸೇ ಬೇರೆ ಆ ಥರ ಡಿವೈಡ್ ಆಗಿ ಮಾತಾಡ್ತಾರೆ. ಬಟ್ ಇವೆಲ್ಲ ನೋಡ್ತೀವಿ, ಗಣೇಶನ ಹಬ್ಬ ಅವರು ಮಾಡ್ತಾರೆ, ನಾವು ಮೊಹರಂ ಹಬ್ಬ ಮಾಡ್ತೀವಿ. ಸೊ ಇದ್ರ ಬಗ್ಗೆ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಾ? ಸರ್, ಮೊಹರಂ ಹಬ್ಬ ಇಬ್ಬರು ಸೇರಿ ಅಣ್ಣ ತಮ್ಮ ಬಾಂಧವ್ಯ ಬೆಸೆಯುವ ಹಬ್ಬ. ನಾವು ಅವ್ರಿಗೆ ಅವ್ರ ಹಬ್ಬ ಆಚರಣೆ ನಾವು ಹೋಗ್ತೀವಿ, ಅವರು ಇಲ್ಲಿ ಬರ್ತಾರ, ಅವ್ರದ್ದು ಇಲ್ಲಿ ಸಹಕಾರ ಇದೆ. ನಮ್ ಹಿಂದೂ ಮಹಾಗಣಪತಿ ಹೋಗೋ ಟೈಮ್ ನಲ್ಲಿ ರೋಡ್ ನಲ್ಲಿ ನಿಂತ್ಕೊಂಡು ನೀರ್ ಹಂಚಿರೋ ಉದಾಹರಣೆ ಇದೆ, ಪಂಕ ಹಂಚಿರೋ ಉದಾಹರಣೆ ಇದೆ. ಅದು ಉದಾಹರಣೆ ನಮ್ ಕಣ್ಣು ಮುಂದೆ ಇದೆ. ನಮ್ಮಲ್ಲಿ ಹರಪನಹಳ್ಳಿಯಲ್ಲಿ ಶಾಂತಿ ಸೌಹಾರ್ದತೆಯಿಂದ ಇದೆ ಹೊರತಾಗಿ ಯಾವುದೇ ರೀತಿಯಲ್ಲಿ ದ್ವೇಷ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ. ಹೌದು, ಅದೊಂದು ತುಂಬಾನೇ ಖುಷಿ ಪಡ್ಬೇಕು. ನಮ್ಮ ಹರಪನಹಳ್ಳಿ ಅಂತ ಹೇಳ್ಕೊಳಕ್ ತುಂಬಾ ಹೆಮ್ಮೆ ಪಡ್ತೀವಿ. ಬಿಕಾಸ್ ಇಲ್ಲಿ ಎಲ್ರು ಧರ್ಮ ಬೇರೆ ಬೇರೆ ಇರ್ಬೋದು, ಅವ್ರವ್ರ ಧರ್ಮ ಅವರಿಗೆ ಒಂದು ಹೇಳ್ಕೊಡುತ್ತೆ, ಲೈಕ್ ಯಾವ ಥರ ಪೂಜೆ, ಅವರ ಪೂಜೆ ಪುನಸ್ಕಾರಗಳು ಇರುತ್ತೆ. ಬಟ್ ಎಲ್ಲ ಈಕ್ವಲ್ ಆಗಿ ಇರ್ತಾರೆ, ಇಲ್ಲಿ ಅಣ್ಣ ತಮ್ಮಂದ್ರ ಥರನೇ ಇರ್ತಾರೆ. ನನಗಂತೂ ಹರಪನಹಳ್ಳಿಲಿ ಇದೊಂದು ನೆನೆಸ್ಕೊಂಡ್ಬಿಟ್ರೆ ತುಂಬ ಖುಷಿ ಆಗುತ್ತೆ. ನೀವು ನೆಕ್ಸ್ಟ್ ಈಗ ಬಜರಂಗ ದಳ ಬಿಟ್ಟು ಬೇರೆ ಏನು ವೃತ್ತಿ ಏನು ಮಾಡ್ತಾ ಇದ್ದೀರಾ? ನಾವು ಪಿಗ್ಮಿ ಏಜೆಂಟ್ರು, ಆಮೇಲೆ ವೃತ್ತಿಯಲ್ಲಿ ವ್ಯವಸಾಯವನ್ನು ಮಾಡ್ತೀರಾ. ನಮ್ಮ ದೇಶದ ಬೆನ್ನೆಲುಬು ರೈತ. ಆಲ್ ದ ಬೆಸ್ಟ್ ಬ್ರೋ, ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. ಓಕೆ, ಥ್ಯಾಂಕ್ ಯು.